ಮಾನ್ಯ ಸಭಾಧ್ಯಕ್ಷೆ, ಇವತ್ತು ರಾಜ್ಯದಲ್ಲಿ ಅಧ್ಯಕ್ಷರೇ ನಮಗೂ ಕೊಡ್ಬೇಕು. ಕೊಡಿ, ಯಾರು ಬೇಡ ಅಂದರು ಸರ್. ಈಗ ಅಲ್ಲಲ್ಲ, ನಮಗೂ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಕ್ಕೆ ಅವಕಾಶ ಕೊಡಬೇಕು. ಕೊಬ್ಬರಿ ಬಗ್ಗೆ ರೈತರಿಗೆ ಕೊಡಬೇಕು ನಿಯಮ ಪ್ರಕಾರ. ಬಂದು ಮಾತಾಡೋದಲ್ಲ ಇಲ್ಲಿ, ಅದು ಅಲ್ಲಿ ಕ್ಷೇತ್ರದಲ್ಲಿ ಮಾತಾಡ್ಬೋದು ಬಿಡಿ. ಅರಸಿಕೆರೆ ಕ್ಷೇತ್ರ ಅಲ್ಲ. ಪ್ರಾಸ್ತಾವಿಕವಾಗಿ ಅವ್ರು ಯಾರ್ಯಾರು ಭಾಷಣ ಮಾಡ್ತಾರ ಅವ್ರು ಮಾತಾಡ್ಲಿ, ಅಲ್ಲಿ ಅವ್ರು ಮಾತಾಡ್ಲಿ. ಈಗ ಆಯ್ತು, ಮಾತಾಡ್ಲಿ. ಮಾನ್ಯ ಸಭಾಧ್ಯಕ್ಷ, ತಮ್ಮ ಹೆಸರು ಮೊದಲೇ ಬರ್ಬೇಕು ಪೇಪರ್ ನಾಳೆ. ಅದಕ್ಕೆ ಶಿವಲಿಂಗೇಗೌಡ ಮಾತಾಡೋದು. ರೇವಣ್ಣ ಅವರು ರೈತರ ಪರ ಪ್ಲೀಸ್. ಮಾನ್ಯ ಶಿವಲಿಂಗೌಡ ಏನಿಲ್ಲ, ಕೂತ್ಕೊಳ್ಳಿ ಪ್ಲೀಸ್. ಮಾನ್ಯ ಕೂತ್ಕೊಳ್ಳಿ. ಸಭಾಧ್ಯಕ್ಷೆ, ಅದು ಸುಧಾರ್ಕೊಂಡು ಹೋಗ್ಲಿ. ಮಾನ್ಯ ಸಭಾಧ್ಯಕ್ಷೆ, ಬರ್ಬೇಕು ಪೇಪರ್ ಅಲ್ಲಿ. ಪ್ರತಿಪಕ್ಷ ನಾಯಕರ ನೀವು ಕೂತ್ಕೊಳ್ಳಿ. ಪ್ರತಿಪಕ್ಷ ನಾಯಕರೇ ರೇವಣ್ಣನ್ ಫೈಟ್ ಕೂತ್ಕೊಳ್ಳಿ. ಎಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಾನ್ಯ ಸಭಾಧ್ಯಕ್ಷೆ, ಇವತ್ತು ರಾಜ್ಯದಲ್ಲಿ ಅಧ್ಯಕ್ಷರೇ ನಮಗೂ ಕೊಡ್ಬೇಕು. ಕೊಡಿ, ಯಾರು ಬೇಡ ಅಂದರು ಸರ್. ಈಗ ಅಲ್ಲಲ್ಲ, ನಮಗೂ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಕ್ಕೆ ಅವಕಾಶ ಕೊಡಬೇಕು. ಕೊಬ್ಬರಿ ಬಗ್ಗೆ ರೈತರಿಗೆ ಕೊಡಬೇಕು ನಿಯಮ ಪ್ರಕಾರ. ಬಂದು ಮಾತಾಡೋದಲ್ಲ ಇಲ್ಲಿ, ಅದು ಅಲ್ಲಿ ಕ್ಷೇತ್ರದಲ್ಲಿ ಮಾತಾಡ್ಬೋದು ಬಿಡಿ. ಅರಸಿಕೆರೆ ಕ್ಷೇತ್ರ ಅಲ್ಲ. ಪ್ರಾಸ್ತಾವಿಕವಾಗಿ ಅವ್ರು ಯಾರ್ಯಾರು ಭಾಷಣ ಮಾಡ್ತಾರ ಅವ್ರು ಮಾತಾಡ್ಲಿ, ಅಲ್ಲಿ ಅವ್ರು ಮಾತಾಡ್ಲಿ. ಈಗ ಆಯ್ತು, ಮಾತಾಡ್ಲಿ. ಮಾನ್ಯ ಸಭಾಧ್ಯಕ್ಷ, ತಮ್ಮ ಹೆಸರು ಮೊದಲೇ ಬರ್ಬೇಕು ಪೇಪರ್ ನಾಳೆ. ಅದಕ್ಕೆ ಶಿವಲಿಂಗೇಗೌಡ ಮಾತಾಡೋದು. ರೇವಣ್ಣ ಅವರು ರೈತರ ಪರ ಪ್ಲೀಸ್. ಮಾನ್ಯ ಶಿವಲಿಂಗೌಡ ಏನಿಲ್ಲ, ಕೂತ್ಕೊಳ್ಳಿ ಪ್ಲೀಸ್. ಮಾನ್ಯ ಕೂತ್ಕೊಳ್ಳಿ. ಸಭಾಧ್ಯಕ್ಷೆ, ಅದು ಸುಧಾರ್ಕೊಂಡು ಹೋಗ್ಲಿ. ಮಾನ್ಯ ಸಭಾಧ್ಯಕ್ಷೆ, ಬರ್ಬೇಕು ಪೇಪರ್ ಅಲ್ಲಿ. ಪ್ರತಿಪಕ್ಷ ನಾಯಕರ ನೀವು ಕೂತ್ಕೊಳ್ಳಿ. ಪ್ರತಿಪಕ್ಷ ನಾಯಕರೇ ರೇವಣ್ಣನ್ ಫೈಟ್ ಕೂತ್ಕೊಳ್ಳಿ. ಎಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ